ಕರ್ನಾಟಕ ಸರ್ಕಾರ ಕಟ್ಟಡ ನಿರ್ಮಾಣಕ್ಕೆ ಪ್ರೀಮಿಯಂ ಎಫ್ಎಆರ್ ನೀತಿ ಪರಿಚಯಿಸಿದೆ. ನಿರ್ಮಾಣದ ಸಮಯದಲ್ಲಿ ಹೆಚ್ಚುವರಿ ಮಹಡಿಗಳು ಸೇರಿಸಲು ಅನುಮತಿ ನೀಡಲಾಗಿದೆ. ಆದರೆ ಜನರು ಈ ಬಗ್ಗೆ ಆತಂಕ ವ್ಯಕ್ತಪಡಿಸಿದ್ದು ಉಂಟಾಗುವ ಸಮಸ್ಯೆಗಳ ಬಗ್ಗೆ ಕಳವಳ ತೋರಿಸಿದ್ದಾರೆ. ಅಪೂರ್ಣ ಯೋಜನೆಗಳಿಗೆ ಇನ್ನೂ ಅನ್ವಯಿಸುವುದು ಜನರಿಗೆ ಅಪಾಯಕಾರಿ. ಪಾರ್ಕಿಂಗ್, ನೀರು, ನೈರ್ಮಲ್ಯ ವ್ಯವಸ್ಥೆಗಳಿಗೆ ಯಾವುದೇ ನಿಯಮಗಳಿರುವುದಿಲ್ಲ. ಇದು ನಗರದ ಮೂಲಸೌಕರ್ಯವನ್ನು ಹಾಳು ಮಾಡಬಹುದು ಎಂದು ನಗರ ಯೋಜಕರು ಹೇಳಿದ್ದಾರೆ. ಅಮೆರಿಕನ್ನರು ಈಗ ರಷ್ಯಾ ಅಧ್ಯಕ್ಷ ವ್ಲಾಡಿಮಿರ್ ಪುಟಿನ್ ಅವರ ಬಗ್ಗೆ ಚಿಂತಿಸದೆ ದೇಶಕ್ಕೆ ಅಕ್ರಮವಾಗಿ ನುಸುಳುವ ಅತ್ಯಾಚಾರ ಗ್ಯಾಂಗ್ಗಳು, ಡ್ರಗ್ ದೊರೆಗಳು ಮತ್ತು ಕೊಲೆಗಾರರ ಬಗ್ಗೆ ಚಿಂತಿಸಬೇಕು. ಅಕ್ರಮ ವಲಸೆ ವಿರುದ್ಧ ನನ್ನ ಆಡಳಿತ ಆರಂಭಿಸಿರುವ ಯುದ್ಧದಲ್ಲಿ ಎಲ್ಲ ಅಮೆರಿಕನ್ನರು ಭಾಗಿಯಾಗಬೇಕು. ಅಕ್ರಮ ವಲಸೆಯಿಂದಾಗಿ ಯುರೋಪ್ಗೆ ಆದ ಗತಿ ಅಮೆರಿಕಕ್ಕೂ ಆಗಬಾರದು ಎಂಬುದು ನಿಮ್ಮ ನಿಲುವಾದರೆ ಅಕ್ರಮ ವಲಸೆಯನ್ನು ತಡೆಗಟ್ಟುವ ನನ್ನ ಪ್ರಯತ್ನಕ್ಕೆ ಕೈ ಜೋಡಿಸಿ. ಇದು ಅಮೆರಿಕ ಅಧ್ಯಕ್ಷ ಡೊನಾಲ್ಡ್ ಟ್ರಂಪ್ ಅವರು ಅಮೆರಿಕರಲ್ಲಿ ಮಾಡಿರುವ ಮನವಿ. ಕೇಂದ್ರ ಸರ್ಕಾರ ಜಾಗತಿಕ ಮಾನದಂಡಗಳಿಗೆ ಅನುಗುಣವಾಗಿ ಕೃಷಿ ಆಹಾರ ಪೂರೈಕೆಗೆ ಲಾಜಿಸ್ಟಿಕ್ಸ್ ವೆಚ್ಚವನ್ನು ಶೇಕಡಾ 8ಕ್ಕೆ ಇಳಿಸುವ ಗುರಿ ಹೊಂದಿದೆ ಎಂದು ಕೇಂದ್ರ ಆಹಾರ ಮತ್ತು ನಾಗರಿಕ ಸರಬರಾಜು ಸಚಿವ ಪ್ರಹ್ಲಾದ್ ಜೋಶಿ ಹೇಳಿದರು. ಕೇಂದ್ರ ಗೋದಾಮು ನಿಗಮದ 69ನೇ ಸಂಸ್ಥಾಪನಾ ದಿನಾಚರಣೆ ಕಾರ್ಯಕ್ರಮ ಉದ್ದೇಶಿಸಿ ಮಾತನಾಡಿ, ರಾಷ್ಟ್ರೀಯ ಲಾಜಿಸ್ಟಿಕ್ಸ್ ನೀತಿ ಮತ್ತು ಪಿಎಂ ಗತಿ ಶಕ್ತಿ ಕಾರ್ಯಕ್ರಮ ಆರಂಭಿಸುವ ಮೂಲಕ ಸರ್ಕಾರ ಲಾಜಿಸ್ಟಿಕ್ ವೆಚ್ಚವನ್ನು ಶೇಕಡಾ 13-14ರಿಂದ ಶೇಕಡಾ 8ಕ್ಕೆ ಇಳಿಸಲಿದೆ ಎಂದು ಹೇಳಿದರು. ಸದ್ಯದಲ್ಲಿಯೇ ರಾಷ್ಟ್ರ ರಾಜಕಾರಣದಲ್ಲಿ ಸುನಾಮಿ. ಕೋಡಿಮಠದ ಶ್ರೀ ಶಿವಾನಂದ ಶಿವಯೋಗಿ ರಾಜೇಂದ್ರ ಸ್ವಾಮೀಜಿ ಸ್ಫೋಟಕ ಭವಿಷ್ಯ ನುಡಿದಿದ್ದಾರೆ. ರಾಷ್ಟ್ರ ರಾಜ್ಯ ರಾಜಕಾರಣದಲ್ಲಿ ಸುನಾಮಿ ಆಗುವ ಲಕ್ಷಣಗಳು ಬಹಳ ಇವೆ. ಯುಗಾದಿ ನಂತರ ಸುಳಿವು ಸಿಗಲಿದೆ ಎಂದು ಹೇಳಿದರು. ಸಮಾಜದ ಮೇಲೆ, ರಾಜ್ಯದ ಮೇಲೆ ಒಳ್ಳೆ ಕೆಲಸ ಮಾಡುವವರಿಗೆ ಕೆಡುಕು ಆಗೋದು ಕಷ್ಟ. ಹಾಲು ಮತದ ಸಮಾಜದ ಸಿದ್ದರಾಮಯ್ಯ ಅವರು ಅಧಿಕಾರದಲ್ಲಿದ್ದಾರೆ. ಅವರಿಂದ ಅಧಿಕಾರ ಕಿತ್ತುಕೊಳ್ಳುವುದು ಕಷ್ಟ ಎಂದು ಹೇಳಿದರು.